ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಳೆದ ತಮ್ಮ ಅವಧಿಯಲ್ಲಿ ಕೆಸಿ ವ್ಯಾಲಿ ಮತ್ತು ಎನ್ ವ್ಯಾಲಿಯನ್ನ ತಾವು ದೊಡ್ಡ ಮನಸ್ಸು ಮಾಡಿ ಆ ಸಂದರ್ಭದಲ್ಲಿ ನಮಗೆ ಮಂಜೂರು ಮಾಡಿಕೊಟ್ಟಿದ್ರಿ. ಒಂದು ಆಶೀರ್ವಾದದಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಳೆದ ತಮ್ಮ ಅವಧಿಯಲ್ಲಿ ಕೆಸಿ ವ್ಯಾಲಿ ಮತ್ತು ಎನ್ ವ್ಯಾಲಿಯನ್ನ ತಾವು ದೊಡ್ಡ ಮನಸ್ಸು ಮಾಡಿ ಆ ಸಂದರ್ಭದಲ್ಲಿ ನಮಗೆ ಮಂಜೂರು ಮಾಡಿಕೊಟ್ಟಿದ್ರಿ. ಈಗಾಗಲೇ ಕೆಸಿ ವ್ಯಾಲಿ ಅನುಷ್ಠಾನ ಆಗಿದೆ, ಎನ್ ವ್ಯಾಲಿ ಪ್ರಥಮ ಹಂತದ 2 ಯೋಜನೆಗಳು ಅನುಷ್ಠಾನ ಆಗಿದೆ. ಇದರಲ್ಲಿ ಚಿಂತಾಮಣಿಯಲ್ಲಿ ಸುಮಾರು 8 ಕೆರೆಯನ್ನ ನಾವು ಕಳೆದ ಬಾರಿ ಸೇರಿಸಿದ್ವಿ. ಈಗ 2ನೇ ಹಂತದಲ್ಲಿ 50 ಕೆರೆಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿದಾವೆ ಸರ್. ಇದರ ಜೊತೆಯಲ್ಲಿ ಎನ್ ವ್ಯಾಲಿಯ 2ನೇ ಹಂತವನ್ನ ಮುಂದಿನ ದಿನಗಳಲ್ಲಿ ತಾವು ಮಾಡಿಕೊಟ್ರೆ ಶಿಡ್ಲಘಟ್ಟ ಭಾಗ ಇರ್ಬೋದು, ಸ್ವಲ್ಪ ಕೆಲವು ಭಾಗಗಳು ನಮ್ಮ ಚಿಂತಾಮಣಿ ಭಾಗಗಳಿಗೂ ನೀರು ತರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಮತ್ತೊಂದು ವಿಚಾರ, ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂಥದ್ದಕ್ಕೆ ಜಾಗವನ್ನ ಗುರುತಿಸಿದ್ದೀವಿ. ಗೌರಿಬಿದನೂರಿನಲ್ಲಿ ಸುಮಾರು 600 ರಿಂದ 700 ಎಕರೆ ಜಾಗ ಇವಾಗಲೇ ರೆಡಿ ಆಗಿದೆ. ನಮ್ಮ ಬಾಗೇಪಲ್ಲಿ ಶಾಸಕರು ಸುಬ್ಬಾರೆಡ್ಡಿ ಅವರು ಕೂಡ ಈಗ ಬಾಗೇಪಲ್ಲಿಯಲ್ಲಿ ಹೈವೇಯಲ್ಲಿ ಇವತ್ತು ಜಾಗವನ್ನ ಗುರುತಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಏರ್ಪೋರ್ಟ್ಗೆ ಬರೀ 20 ಕಿಲೋಮೀಟರ್ ಸಮೀಪದಲ್ಲಿ ಇರ್ತಕ್ಕಂಥದ್ರಲ್ಲಿ ಸುಮಾರು ಇತ್ತೀಚೆಗೆ 2,500 ಎಕರೆಯನ್ನ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಸರ್. ಈಗ ಚಿಂತಾಮಣಿಯಲ್ಲಿ ಹಿಂದೆ 2 ಕಡೆ ನಾನು ಕೈಗಾರಿಕೆಗಳನ್ನು ಮಾಡಬೇಕು ಅಂತೇಳಿ ಸ್ಥಳ ಗುರುತಿಸಿದ್ವಿ. 10 ವರ್ಷಗಳ ಒಂದು ಸಮಯ ಕಳೆದಿದ್ರಿಂದ ಸರಿಯಾದ ರೀತಿಯಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಲಿಲ್ಲ. ಈಗ ಮೊನ್ನೆ ತಾನೇ 564 ಎಕರೆಯನ್ನ ನೋಟಿಫಿಕೇಶನ್ ಮಾಡಿಸಿದೀವಿ. ಈಗ ಒಟ್ಟು 1000 ಎಕರೆ ನಮಗೆ ರೆಡಿ ಆಗಿದೆ. ಅಲ್ಲಿ ಕೂಡ ಕೈಗಾರಿಕೆಗಳನ್ನ ತರ್ತಕ್ಕಂಥ ಒಂದು ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ಕೇಳ್ಕೊಳ್ತಾ, ಮೊನ್ನೆ ತಾನೇ ನಮ್ಮ ಭಾರಿ ಕೈಗಾರಿಕೆ ಸಚಿವರು ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯನ್ನ ತರಬೇಕು ಅಂತಕ್ಕಂಥ ಉದ್ದೇಶ ಇದೆ. ಅದು ಬಂದು ನಾಲೆಜ್, ಹೆಲ್ತ್ ಕೇರ್ ಮತ್ತು ರಿಸರ್ಚ್ ಅಂಡ್ ಇನೋವೇಷನ್ ಈ ಒಂದು ಸಿಟಿಯನ್ನು ಮಾಡಬೇಕು. ಇದನ್ನ ಬೆಂಗಳೂರಿನ ಸಮೀಪದಲ್ಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ಆದ್ರಿಂದ ಇವತ್ತು ಶಿಡ್ಲಘಟ್ಟದ ಸಮೀಪದಲ್ಲಿ 2,500 ಎಕರೆ ಇರೋದ್ರಿಂದ ದಯವಿಟ್ಟು ಅದನ್ನ ಆ ನಾಲೆಜ್ ಸಿಟಿ ಏನಿದೆ, ಅದೇನು ಕ್ರಿಕ್ ಅಂತಾರೆ, ಆ ಸಿಟಿಯನ್ನ ತಾವು ಇಲ್ಲಿಗೆ ಮಾಡುವಂಥದ್ದಕ್ಕೆ ತಾವು ಎಲ್ಲ ರೀತಿಯಲ್ಲಿ ನಮಗೆ ಬೆಂಬಲವಾಗಿ ನಿಲ್ಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ತಮ್ಮ ಸಮಯವನ್ನ ಹೆಚ್ಚು ತೆಗೆದುಕೊಳ್ಳದಿರಾ, ಈಗ ತಮಗೆ ಗೊತ್ತಿದೆ ಈ ಭಾಗದಲ್ಲಿ ರೈತರ ಭೂಮಿ, ಕೆರೆಗಳು, ದೇವಸ್ಥಾನಗಳು ಮತ್ತು ಸರ್ಕಾರಿ ಜಾಗ ಯಥೇಚ್ಛವಾಗಿ ಇವತ್ತು ಡೀಮ್ಡ್ ಫಾರೆಸ್ಟ್ ಪರಿಭಾವಿತ ಅರಣ್ಯದ ವ್ಯಾಪ್ತಿಗೆ ತಂದಿರತಕ್ಕಂಥದ್ದನ್ನ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೀವಿ ಸರ್. ನಮ್ಮ ಕಂದಾಯ ಸಚಿವರ ಸಹಕಾರದಿಂದ, ಅರಣ್ಯ ಸಚಿವರ ಸಹಕಾರದಿಂದ ಈಗಾಗಲೇ ಜಂಟಿ ಸಮೀಕ್ಷೆ ಮಾಡುವಂಥದ್ದಕ್ಕೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ. ಆ ಕಾರಣದಿಂದ ಚುನಾವಣೆಗಳು ಮುಗಿದ ಮೇಲೆ ತಕ್ಷಣ ಅದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಇಂಟ್ರೀಮ್ ಅಪ್ಲಿಕೇಶನ್ ಆಗ್ತಕ್ಕಂಥದ್ದಕ್ಕೆ ಸರ್ಕಾರ ತ್ವರಿತವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ